ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 7ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಪಾಠ 6 ಮಿತ್ರರ ಸಮಾಗಮ. ಇವತ್ತು ಈ ಪಾಠದ ಪದಗಳರ್ಥ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಪದಗಳರ್ಥ ನೋಡೋಣ. ಅವಿನಾಶಿ ಅಂದರೆ ನಾಶವಿಲ್ಲದ್ದು, ಅಸಮಾಧಾನ ಬೇಸರ ಅತೃಪ್ತಿ, ಆಜ್ಞೆ ಅಪ್ಪಣೆ, ಆಲಂಗಿಸು ಅಪ್ಪಿಕೊಳ್ಳು, ಕೌಶಲ ಜಾಣತನ, ತವಕ ಆತುರ ಅಥವಾ ಕಾತರ, ತೇಜಸ್ವಿ ತೇಜಸ್ಸುಳ್ಳವ ಕಾಂತಿಯುಳ್ಳವ, ದರ್ಬಾರು ರಾಜಸ್ಥಾನ ಅಧಿಕಾರ ನಡೆಸುವಿಕೆ, ದ್ವಾರ ಬಾಗಿಲು, ಮಾರುತ ಗಾಳಿ, ಮಿತ್ರ ಸ್ನೇಹಿತ ಅಥವಾ ಗೆಳೆಯ, ರಾಜ್ಯಭಾರ ಅಂದರೆ ರಾಜ್ಯದ ಹೊಣೆಗಾರಿಕೆ ಅಥವಾ ಆಳ್ವಿಕೆ, ಸಮಾಗಮ ಅಂದರೆ ಸೇರುವುದು, ಸ್ವಾರ್ಥ ಅಂದರೆ ಸ್ವಹಿತ ಅಥವಾ ಸ್ವಪ್ರಯೋಜನ. ಈಗ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ನೋಡೋಣ. ಪ್ರಶ್ನೆ 1. ಅಕ್ಬರ್ ಮತ್ತು ಬೀರ್ಬಲ್ ಇವರ ನಡುವಿನ ಸಂಬಂಧ ಯಾವ ರೀತಿಯದು? ಉತ್ತರ: ಅಕ್ಬರ್ ಬೀರ್ಬಲ್ ದೊರೆ ಮಂತ್ರಿಯಾಗಿದ್ದಂತೆ ಆತ್ಮೀಯ ಮಿತ್ರರೂ ಆಗಿದ್ದರು. ಉತ್ತರ ಇನ್ನೊಮ್ಮೆ: ಅಕ್ಬರ್ ಬೀರ್ಬಲ್ ದೊರೆ ಮಂತ್ರಿಯಾಗಿದ್ದಂತೆ ಆತ್ಮೀಯ ಮಿತ್ರರೂ ಆಗಿದ್ದರು. ಎರಡನೆಯ ಪ್ರಶ್ನೆ: ಅಕ್ಬರ್ ಬೀರ್ಬಲನನ್ನು ಏಕೆ ಹುಡುಕಾಡಿಸಿದನು? ಉತ್ತರ: ಅಕ್ಬರ್ಗೆ ಬೀರ್ಬಲ್ನನ್ನು ಕಾಣುವ ತವಕ ಉಂಟಾಗಿದ್ದರಿಂದ ಬೀರ್ಬಲ್ನನ್ನು ಹುಡುಕಾಡಿಸಿದ್ದನು. ಉತ್ತರ ಇನ್ನೊಮ್ಮೆ: ಅಕ್ಬರ್ಗೆ ಬೀರ್ಬಲ್ನನ್ನು ಕಾಣುವ ತವಕ ಉಂಟಾಗಿದ್ದರಿಂದ ಬೀರ್ಬಲ್ನನ್ನು ಹುಡುಕಾಡಿಸಿದ್ದನು. ಪ್ರಶ್ನೆ 3. ಅರಮನೆಯನ್ನು ಪ್ರವೇಶಿಸಿದ ಸಾಧು ಹೇಗಿದ್ದನು? ಉತ್ತರ: ಅರಮನೆಯನ್ನು ಪ್ರವೇಶಿಸಿದ ಸಾಧು ತುಂಬ ತೇಜಸ್ವಿಯಾಗಿದ್ದು ಅವನೊಬ್ಬ ಬುದ್ಧಿವಂತನೆಂಬುದನ್ನು ಸಾರುತ್ತಿತ್ತು. ಉತ್ತರ ಇನ್ನೊಮ್ಮೆ: ಅರಮನೆಯನ್ನು ಪ್ರವೇಶಿಸಿದ ಸಾಧು ತುಂಬ ತೇಜಸ್ವಿಯಾಗಿದ್ದು ಅವನೊಬ್ಬ ಬುದ್ಧಿವಂತನೆಂಬುದನ್ನು ಸಾರುತ್ತಿತ್ತು. ಪ್ರಶ್ನೆ 4. ಅಕ್ಬರನ ಆಸ್ಥಾನದಲ್ಲಿದ್ದ ವಿದ್ವಾಂಸರುಗಳ ಹೆಸರುಗಳೇನು? ಉತ್ತರ: ಅಕ್ಬರನ ಆಸ್ಥಾನದಲ್ಲಿ ತಾನ್ಸೇನ್, ತೋದರಮಲ್ಲ, ಅಬುಲ್ ಫಜಲ್, ಫೈಜಿ ಮುಂತಾದ ವಿದ್ವಾಂಸರುಗಳಿದ್ದರು. ಉತ್ತರ ಇನ್ನೊಮ್ಮೆ: ಅಕ್ಬರನ ಆಸ್ಥಾನದಲ್ಲಿ ತಾನ್ಸೇನ್, ತೋದರಮಲ್ಲ, ಅಬುಲ್ ಫಜಲ್, ಫೈಜಿ ಮುಂತಾದ ವಿದ್ವಾಂಸರುಗಳಿದ್ದರು. ಪ್ರಶ್ನೆ 5. ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು? ಉತ್ತರ: ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಜ್ಞಾನ. ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಜ್ಞಾನ. ಪ್ರಶ್ನೆ 6. ಕಳೆದು ಹೋದವುಗಳನ್ನು ಮತ್ತೆ ಪಡೆಯಲು ಸಾಧ್ಯವಾಗದೇ ಇರುವವು ಯಾವುವು? ಉತ್ತರ: ಕಳೆದು ಹೋದವುಗಳು ಮತ್ತೆ ಪಡೆಯಲು ಸಾಧ್ಯವಾಗದೇ ಇರುವವು ಜೀವ, ಅವಕಾಶ ಮತ್ತು ಸಮಯ. ಉತ್ತರ ಇನ್ನೊಮ್ಮೆ: ಕಳೆದು ಹೋದವುಗಳನ್ನು ಮತ್ತೆ ಪಡೆಯಲು ಸಾಧ್ಯವಾಗದೇ ಇರುವವು ಜೀವ, ಅವಕಾಶ ಮತ್ತು ಸಮಯ. ಈಗ 2-3 ವಾಕ್ಯಗಳಲ್ಲಿ ನೋಡೋಣ. ಪ್ರಶ್ನೆ 1. ಬೀರ್ಬಲ್ ಅಕ್ಬರನಿಗೆ ಕಾಣದಂತೆ ಏಕೆ ಮರೆಯಾಗಿದ್ದನು? ಉತ್ತರ: ಒಮ್ಮೆ ಅಕ್ಬರ್ಗೆ ಬೀರ್ಬಲ್ನ ಮೇಲೆ ಯಾವುದೋ ಕಾರಣಕ್ಕೆ ಅಸಮಾಧಾನ ಉಂಟಾಯಿತು. ನಿನ್ನ ಮುಖವನ್ನು ತೋರಿಸಬೇಡ, ಎಲ್ಲಿಗಾದರೂ ಹೊರಟು ಹೋಗು ಎಂದು ಬೀರ್ಬಲ್ಗೆ ಆದೇಶಿಸಿದ. ಅಂದಿನಿಂದ ಬೀರ್ಬಲ್ ಯಾರಿಗೂ ಕಾಣದಂತೆ ಮರೆಯಾದ. ಪ್ರಶ್ನೆ 2. ಸೇವಕನು ಸಾಧುವಿನ ಬಗ್ಗೆ ಅಕ್ಬರ್ನಲ್ಲಿಗೆ ಬಂದು ಏನೆಂದು ಹೇಳಿದನು? ಉತ್ತರ: ಸೇವಕನು ಸಾಧುವಿನ ಬಗ್ಗೆ ಅಕ್ಬರ್ನಲ್ಲಿಗೆ ಬಂದು ಆ ಸಾಧು ವಿಶ್ವದಲ್ಲಿಯೇ ದೊಡ್ಡ ಮೇಧಾವಿ ಹಾಗೂ ತುಂಬ ಬುದ್ಧಿವಂತನೆಂದು ಹೇಳುತ್ತಿದ್ದಾರೆ ಎಂದು ಹೇಳಿದ. ಪ್ರಶ್ನೆ 3. ಅರಮನೆಯನ್ನು ಪ್ರವೇಶಿಸಿದ ಸಾಧುವಿಗೆ ಅಕ್ಬರ್ ಏನೆಂದು ಹೇಳಿದನು? ಉತ್ತರ: ಅರಮನೆಯನ್ನು ಪ್ರವೇಶಿಸಿದ ಸಾಧುವಿಗೆ ಅಕ್ಬರನು, ಸಾಧು, ನೀನು ಬಹಳ ಬುದ್ಧಿವಂತನೆಂದು ಕೇಳಿದೆ. ನಿನ್ನನ್ನು ಪರೀಕ್ಷಿಸುವ ಸಲುವಾಗಿ ಆ ಸ್ಥಾನದ ಪಂಡಿತರು ನಿನಗೆ ಪ್ರಶ್ನೆಗಳನ್ನು ಕೇಳಲು ಹೇಳುತ್ತೇನೆ. ಸರಿಯಾಗಿ ಉತ್ತರಿಸಿದರೆ ಅಮೂಲ್ಯವಾದ ಉಡುಗೊರೆಗಳನ್ನು ನೀಡುತ್ತೇನೆ ಎಂದು ಹೇಳಿದನು. ಪ್ರಶ್ನೆ 4. ಮಾನ್ಸಿಂಗ್
ಮಾನ್ಸಿಂಗ್ನ ಪ್ರಶ್ನೆಗಳಿಗೆ ಸಾಧುವಿನ ಉತ್ತರಗಳೇನು? ಉತ್ತರ: ಮಾನ್ಸಿಂಗ್ನ ಪ್ರಶ್ನೆಗೆ ಸಾಧು: ಒಬ್ಬ ವ್ಯಕ್ತಿಯ ಅತ್ಯುತ್ತಮ ಸಾಮರ್ಥ್ಯ ಆತನ ಧೈರ್ಯ. ಮಾರುತಕ್ಕಿಂತ ವೇಗವಾದುದು ಮನುಷ್ಯನ ಕಲ್ಪನೆ. ಅತ್ಯಂತ ಸಿಹಿಯಾದದ್ದು ಮಗುವಿನ ನಗು ಎಂದು ಉತ್ತರಿಸಿದನು. ಪ್ರಶ್ನೆ 5. ಸಾಧುವಿನ ಉತ್ತರಗಳಿಂದ ಸಂತಸಪಟ್ಟ ಅಕ್ಬರ್ ಏನು ಹೇಳಿದನು? ಉತ್ತರ: ಸಾಧುವಿನ ಉತ್ತರಗಳಿಂದ ಅಕ್ಬರ್ ಚಕ್ರವರ್ತಿ ಸಂತಸಪಟ್ಟು ಅವನಿಗೆ ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನವನ್ನು ಕೊಡುವುದಾಗಿ ಹೇಳಿದ. ನಂತರ, ಅಯ್ಯ, ಸಾಧುಗಳಿಗೆ ವಿಶೇಷ ಶಕ್ತಿಗಳಿರುತ್ತವೆ ಎಂದು ಕೇಳಿದ್ದೆ. ನಿನಗೆ ಅಂಥ ಯಾವುದಾದ್ರೂ ಶಕ್ತಿ ಇದೆಯೇ ಎಂದು ಅಕ್ಬರ್ ಕೇಳಿದ. ಆಗ ಸಾಧು, ಹೌದು, ತಾವು ಯಾರನ್ನಾದರೂ ನೋಡುವ ಇಚ್ಛೆ ಇದ್ದರೆ ಅವರನ್ನು ನಿಮ್ಮ ಕಣ್ಮುಂದೆ ಕ್ಷಣ ಮಾತ್ರದಲ್ಲಿ ತಂದು ನಿಲ್ಲಿಸಬಲ್ಲೆ ಎಂದನು. ಹಾಗಿದ್ದರೆ ನನ್ನ ಮಂತ್ರಿ ಬೀರ್ಬಲ್ ಕಾಣೆಯಾಗಿದ್ದಾನೆ, ಅವನನ್ನು ಕರೆದು ನೋಡೋಣ ಎಂದು ಅಕ್ಬರ್ ಹೇಳಿದನು. ಪ್ರಶ್ನೆ 6. ಅಕ್ಬರನಿಗೆ ಸಾಧು ತನ್ನ ನಿಜರೂಪವನ್ನು ಹೇಗೆ ತೋರಿಸಿದನು? ಉತ್ತರ: ಸಾಧು ಅಕ್ಬರನಿಗೆ ತಾವು ಯಾರನ್ನಾದರೂ ನೋಡುವ ಇಚ್ಛೆ ಇದ್ದರೆ ಅವರನ್ನು ನಿಮ್ಮ ಕಣ್ಮುಂದೆ ಕ್ಷಣ ಮಾತ್ರದಲ್ಲಿ ತಂದು ನಿಲ್ಲಿಸಬಲ್ಲೆ ಎಂದಾಗ, ಹಾಗಿದ್ದರೆ ನನ್ನ ಮಂತ್ರಿ ಬೀರ್ಬಲ್ ಕಾಣೆಯಾಗಿದ್ದಾನೆ, ಅವನನ್ನು ಕರೆದು ನೋಡೋಣ ಎಂದಾಗ ಸಾಧು ನಿಧಾನವಾಗಿ ತನ್ನ ಗಡ್ಡ ಮೀಸೆಗಳನ್ನು ಕಳಚಿ ತನ್ನ ನಿಜರೂಪವನ್ನು ತೋರಿಸಿದನು. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ ನೋಡೋಣ. ಅಕ್ಬರನ ಆಸ್ಥಾನದಲ್ಲಿದ್ದ ವಿದ್ವಾಂಸರು ಹಾಗೂ ಸಾಧುವಿನ ನಡುವೆ ನಡೆದ ಸಂಭಾಷಣೆ ಏನು? ಉತ್ತರ: ಅಕ್ಬರನ ವಿದ್ವಾಂಸರು ಸಾಧುವನ್ನು ಪ್ರಶ್ನಿಸತೊಡಗಿದರು. ಮೊದಲನೆಯದಾಗಿ ಅಬುಲ್ ಫಜಲ್ ಕೇಳ್ತಾರೆ, ಕಳೆದು ಹೋದದನ್ನು ಮತ್ತೆ ಪಡೆಯಲಾಗದ್ದು ಯಾವುದು? ಅದಕ್ಕೆ ಸಾಧು ಉತ್ತರ ಹೇಳ್ತಾರೆ, ಜೀವ, ಅವಕಾಶ ಮತ್ತು ಸಮಯ ಅಂತ. ಮತ್ತೆ ತೋದರಮಲ್ಲ ಕೇಳ್ತಾರೆ, ಜಗತ್ತಿನಲ್ಲಿ ಅತ್ಯುತ್ತಮವಾದ ಸ್ನೇಹಿತನಾರು? ಅದಕ್ಕೆ ಸಾಧು ಹೇಳ್ತಾರೆ, ಯುಕ್ತಾಯುಕ್ತ ಪರಿಜ್ಞಾನ, ಮುಂದಾಲೋಚನೆ. ಮತ್ತು ಫೈಜಿ ಕೇಳ್ತಾರೆ, ವಿಶ್ವದ ಅತ್ಯುತ್ತಮ ವಸ್ತು ಯಾವುದು? ಅದಕ್ಕೆ ಸಾಧು ಹೇಳ್ತಾರೆ, ಜ್ಞಾನ ಅಂತ. ಮಾನ್ಸಿಂಗ್: ಒಬ್ಬ ವ್ಯಕ್ತಿಯ ಅತ್ಯುತ್ತಮ ಸಾಮರ್ಥ್ಯ ಯಾವುದು? ಸಾಧು ಹೇಳ್ತಾರೆ, ಧೈರ್ಯ ಅಂತ. ಮಾರುತಕ್ಕಿಂತ ವೇಗವಾದುದು ಯಾವುದು? ಅದಕ್ಕೆ ಸಾಧು ಹೇಳ್ತಾರೆ, ಮನುಷ್ಯನ ಕಲ್ಪನೆ ಅಂತ. ಅತ್ಯಂತ ಸಿಹಿಯಾದುದು ಯಾವುದು? ಅದಕ್ಕೆ ಸಾಧು ಹೇಳ್ತಾರೆ, ಮಗುವಿನ ನಗು ಅಂತ. ತಾನ್ಸೇನ್ ಅವರು ಕೇಳ್ತಾರೆ, ಸಂಗೀತದಲ್ಲಿ ಅವಿನಾಶಿ ಯಾವುದು ಅಂತ. ಅದಕ್ಕೆ ಸಾಧು ಸ್ವರಗಳು ಅಂತ ಹೇಳ್ತಾರೆ. ವಿದ್ವಾಂಸರೆಲ್ಲ ಸಾಧುವಿನ ಬುದ್ಧಿವಂತಿಕೆ ಮೆಚ್ಚಿಕೊಂಡರು. ಕೊನೆಗೆ ಆ ಸಾಧುವೇ ಬೀರ್ಬಲನಾಗಿದ್ದ ಸತ್ಯ ತಿಳಿಯಿತು. ಈಗ ಮುಂದಿನ ಭಾಗ ನೋಡೋಣ. ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ನೋಡೋಣ. ಮೊದಲನೆಯದಾಗಿ, ಎಂಥ ಕೆಲಸ ಆಗಿ ಹೋಯಿತು? ಈ ಮಾತನ್ನು ಅಕ್ಬರನು ಬೀರ್ಬಲನ್ನು ಕಾಣದೇ ಇದ್ದಾಗ ಹೇಳುತ್ತಾನೆ. ಈ ಮಾತನ್ನು ಅಕ್ಬರನು ಬೀರ್ಬಲ್ನು ಕಾಣದೇ ಇದ್ದಾಗ ಆಸ್ಥಾನದಲ್ಲಿರುವವರಿಗೆ ಹೇಳುತ್ತಾನೆ. ಎರಡನೆಯ ವಾಕ್ಯ, ಕಳೆದು ಹೋದದ್ದನ್ನು ಮತ್ತೆ ಪಡೆಯಲಾಗದ್ದು ಯಾವುದು? ಉತ್ತರ: ಈ ಮಾತನ್ನು ಅಬುಲ್ ಫಜಲ್ ಸಾಧುವಿಗೆ ಕೇಳಿದ ಪ್ರಶ್ನೆಯಾಗಿದೆ. ಈ ಮಾತು ಅಬುಲ್ ಫಜಲ್ ಸಾಧುವಿಗೆ ಕೇಳಿದ ಪ್ರಶ್ನೆಯಾಗಿದೆ. ಮೂರನೆಯ ವಾಕ್ಯ, ನನ್ನ ಮಂತ್ರಿ ಬೀರ್ಬಲ್ ಕಾಣೆಯಾಗಿದ್ದಾನೆ. ಈ ಮಾತನ್ನು ಅಕ್ಬರ್ ಸಾಧುವಿಗೆ ಕೇಳುತ್ತಾನೆ. ಈ ಮಾತನ್ನು ಅಕ್ಬರ್ ಸಾಧುವಿಗೆ ಕೇಳುತ್ತಾನೆ. ಮುಂದಿನ ಭಾಗ, ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆಯ್ದು ಖಾಲಿ ಬಿಟ್ಟಿರುವ ಸ್ಥಾನದಲ್ಲಿ ಭರ್ತಿ ಮಾಡಿರಿ. ನೋಡೋಣ. ಮೊದಲನೆಯದು, ಅಕ್ಬರನಿಗೆ ಡ್ಯಾಶ್ ಮೇಲೆ ಅಸಮಾಧಾನ ಉಂಟಾಯಿತು. ಆಯ್ಕೆಗಳನ್ನು ನೋಡೋಣ. ಮೊದಲನೆಯದಾಗಿ ಮಾನ್ಸಿಂಗ್, ಎರಡನೆಯದು ತೋದರಮಲ್ಲ, ಮೂರನೆಯದು ತಾನ್ಸೇನ್, ನಾಲ್ಕನೆಯದು ಬೀರ್ಬಲ್. ಈ 4 ಆಯ್ಕೆಗಳಲ್ಲಿ ಅಲ್ಲಿ ಯಾವುದು ಸರಿ ಹೊಂದುತ್ತೆ? ಹೌದು, ಬೀರ್ಬಲ್. ಅಕ್ಬರನಿಗೆ ಬೀರ್ಬಲ್ನ ಮೇಲೆ ಅಸಮಾಧಾನ ಉಂಟಾಗುತ್ತದೆ. ಎರಡನೆಯ ವಾಕ್ಯ, ಬೀರ್ಬಲ್ನು ಅಕ್ಬರ್ನ ಆಸ್ಥಾನಕ್ಕೆ ಡ್ಯಾಶ್ ವೇಷದಲ್ಲಿ ಬಂದಿದ್ದನು. ಆಯ್ಕೆಗಳು ಅ ಮಂತ್ರಿ, ಆ ಸಾಧು, ಈ ವಿದ್ವಾಂಸ ಮತ್ತು ಈ ವ್ಯಾಪಾರಿ. ಈ ಆಯ್ಕೆಗಳಲ್ಲಿ ಅಲ್ಲಿ ಯಾವುದು ಹೊಂದುತ್ತೆ? ಹೌದು,
ಸಾಧು. ಬೀರ್ಬಲನು ಅಕ್ಬರನ ಆಸ್ಥಾನಕ್ಕೆ ಸಾಧು ವೇಷದಲ್ಲಿ ಬಂದಿದ್ದನು. ಬೀರ್ಬಲನು ಅಕ್ಬರನ ಆಸ್ಥಾನಕ್ಕೆ ಸಾಧು ವೇಷದಲ್ಲಿ ಬಂದಿದ್ದನು. ಮೂರನೆಯದು, ಮಾರುತಕ್ಕಿಂತ ವೇಗವಾದದು ಡ್ಯಾಶ್. ಅ ಜ್ಞಾನ, ಆ ಧೈರ್ಯ, ಈ ಕಲ್ಪನೆ ಮತ್ತು ಈ ಸ್ವಾರ್ಥ. ಈ ಆಯ್ಕೆಗಳಲ್ಲಿ ಯಾವುದು ಸರಿ ಹೊಂದುತ್ತೆ? ಹೌದು, ಕಲ್ಪನೆ. ಹೌದು, ಮಾರುತಕ್ಕಿಂತ ವೇಗವಾದುದು ಕಲ್ಪನೆ. ಮುಂದಿನ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.